ದಾವಣಗೆರೆಯಲ್ಲಿ ಗಣೇಶ ಫ್ಲೆಕ್ಸ್ ವಿಚಾರಕ್ಕೆ ಜಗಳ ಆಗಿದೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಹಿಂದೂ ಯುವಕರು. ದಾವಣಗೆರೆಯಲ್ಲಿ ಗಣೇಶ ಫ್ಲೆಕ್ಸ್ ವಿಚಾರಕ್ಕೆ ಜಗಳ ಆಗಿದೆ. ಜಗಳ ಆಗ್ತಿದ್ದಂತೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಹಿಂದೂ ಯುವಕರು. ದಾವಣಗೆರೆ ನಗರದ ಮಟ್ಟಿಕಲ್ನಲ್ಲಿ ಈ ಘಟನೆ ನಡೆದಿರೋದು. ಆಕ್ಷೇಪಾರ್ಹ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲು ಪೊಲೀಸರು ಮುಂದಾಗಿದ್ದಾರೆ. ಆದರೆ ಫ್ಲೆಕ್ಸ್ ತೆರವುಗೊಳಿಸಲು ಬಿಡ್ತಾ ಇಲ್ಲ ಹಿಂದೂ ಸಂಘಟನೆಯವರು. ಹಳೆ ಮಟ್ಟಿಹಳ್ಳ ಕಾಲದಲ್ಲಿ ಈಗ ಆ ಪ್ರದೇಶದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರ ಮತ್ತು ಯುವಕರ ನಡುವೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ಸ್ಥಳದಲ್ಲೀಗ ಸಾವಿರಾರು ಹಿಂದೂ ಯುವಕರು ಜಮಾಯಿಸಿದ್ದಾರೆ. ಫ್ಲೆಕ್ಸ್ ವಿಚಾರವಾಗಿ, ಗಣೇಶ ಹಬ್ಬದ ಫ್ಲೆಕ್ಸ್ ವಿಚಾರವಾಗಿ ಅಲ್ಲೊಂದಿಷ್ಟು ಕೆರಿಕಾಗತ್ತೆ. ನಂತರ ಅದನ್ನ ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೇರ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಏನು ಆಕ್ಷೇಪ ಇತ್ತಲ್ಲ ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ವಿ. ಈ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ದಾವಣಗೆರೆ ನಗರದ ಮಟ್ಟೇಕಲ್ನಲ್ಲಿ ಘಟನೆ ನಡೆದಿರೋದು. ಬಹಳ ಪ್ರಮುಖವಾಗಿ ಇಲ್ಲಿ ಫ್ಲೆಕ್ಸ್ ವಿಚಾರವಾಗಿ ಆಕ್ಷೇಪಾರ್ಹ ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ನಂತರ ಅದನ್ನ ತೆರವು ಮಾಡುವಂತ ವಿಚಾರವಾಗಿಯೂ ಕೂಡ ಮಾತಿಗೆ ಮಾತು ಬೆಳೆಯುತ್ತೆ. ಆ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಯುವಕರು, ಸ್ಥಳೀಯರು, ಆ ಭಾಗದವರೆಲ್ಲರೂ ಕೂಡ ಸೇರ್ತಾರೆ. ಆಗ ಅದನ್ನ ತೆರವು ಮಾಡೋದಕ್ಕೆ ಪೊಲೀಸರು ಕೂಡ ಆಗಮಿಸ್ತಾರೆ. ಆ ವಿಚಾರವಾಗಿ ಗಲಾಟೆ ಹೆಚ್ಚಾಗ್ತಿದ್ದಂತೆ ಪೊಲೀಸರು ಮತ್ತು ಅಲ್ಲಿದ್ದಂತ ಯುವಕರು ಯಾರ್ಯಾರಿದ್ದಾರಲ್ಲ ಇವರ ನಡುವೆ ಮಾತಿನ ಚಕಮಕಿ ಆಗತ್ತೆ, ನೂಕಾಟ, ತಳ್ಳಾಟಗಳಾಗತ್ತೆ. ನಂತರ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ನಿಯೋಜನೆಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ ನೋಡಿ, ಹಳೆ ಮಟ್ಟಿಕಲ್ನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಅಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ. ರಿಸರ್ವ್ ಪೊಲೀಸ್ ಎಲ್ಲರೂ ಕೂಡ ಆಗಮಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತರ್ತಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರ ನಡುವೆಯೂ ಕೂಡ ಒಂದಿಷ್ಟು ಮಾತಿನ ಚಕಮಕಿ ಆಯಿತು. ಘೋಷಣೆಗಳನ್ನ ಕೂಗುವುದಕ್ಕೆ ಶುರು ಮಾಡ್ತಾರೆ. ಬೇರೆ ರೀತಿಯಾದಂಥ ವಾತಾವರಣ ಸೃಷ್ಟಿ ಆಗುತ್ತೆ. ಶಿವಾಜಿ ಅಂತ ಸಾವಿರಾರು ಯುವಕರನ್ನ ನಾವು ಕಂಡಿದ್ದೀವಿ. ಅದೇ ರೀತಿ ಶಿವಾಜಿಯ ಮಾರ್ಗದರ್ಶನ ನಾವು ತಗೊಂಡು ಯಾವ ರೀತಿ ನಮ್ಮ ಪೂಜಿಸುವಂತ ದೇವರು ನಾವೆಲ್ಲ ಹಿಂದೂಗಳ ಕಾರಣಕರ್ತರಾಗಿರುತ್ತಾ ಶಿವಾಜಿ